ಇನ್ನು ಈ ಮಧ್ಯೆ ಬಿಜೆಪಿಯಲ್ಲೂ ಕೂಡ ಕೆಲ ಮಹತ್ವದ ಬೆಳವಣಿಗೆ ಆಗಿದೆ. ದೂರವಾಗಿದ್ದಂಥ ರೆಡ್ಡಿ ಮತ್ತು ರಾಮುಲುರನ್ನ ಒಂದಾಗಿಸುವಂತ ಯತ್ನ ಒಂದ್ ಕಡೆ ನಡೆದರೆ, ಮತ್ತೊಂದು ಕಡೆ ರೆಬೆಲ್ಸ್ ತಂಡ ದೂರುಗಳ ಮೂಟೆಯನ್ನು ಹೊತ್ತು ದೆಹಲಿ ಕಡೆ ಮುಖ ಮಾಡಿದೆ. ನಾವು ಯಾವತ್ತಿದ್ರೂ ಕೂಡ ಒಂದು ಬೆಂಚ್ ಮಾರ್ಕ್ ಆಗಬೇಕು. ಯಾವುದೋ ಒಂದು ಆ ಕ್ಷಣದಲ್ಲಿ ಆಗಿರುವಂಥ ಒಂದು ವೈಮನಸ್ಸಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದ್ದಂಥ ಟೈಮಲ್ಲಿ ಕೂಡ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. 40 ವರ್ಷದ ಸ್ನೇಹ ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ. ಜನಾರ್ದನ ರೆಡ್ಡಿ, ಬಿ ಶ್ರೀರಾಮುಲು ಒಂದು ಕಾಲದಲ್ಲಿ ಬಳ್ಳಾರಿಯ ಈ ಬುಲ್ಲೋಡುಗಳು ಬಿಜೆಪಿ ಪವರ್ ಸೆಂಟರ್ಗಳಾಗಿದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಇಬ್ಬರ ನಡುವೆ ವೈಮನಸ್ಸು ಮೂಡಿತು. ಕಳೆದ ಹಲವು ವರ್ಷಗಳಿಂದ ದೂರವೇ ಇದ್ರು. ಇಬ್ರು ಆಗೊಮ್ಮೆ ಈಗೊಮ್ಮೆ ಒಟ್ಟಿಗೆ ಕಾಣಿಸಿಕೊಂಡ್ರು ಮುನಿಸು ಮರೆಯಾಗಿರಲಿಲ್ಲ. ಇವತ್ತು ಅಧಿಕೃತವಾಗಿ ಒಂದುಗೂಡಿಸುವ ಯತ್ನ ಕೊಪ್ಪಳದಲ್ಲಿ ನಡೆಯಿತು. ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಈ 4 ಜಿಲ್ಲೆಗಳ ಸಂಘಟನಾ ಸಭೆ ಕೊಪ್ಪಳದಲ್ಲಿ ನಡೆಯಿತು. ಆದ್ರಿದು ರಾಮುಲು ರೆಡ್ಡಿ ಒಂದು ಮಾಡಲು ಮಾಡಿದ ಸಭೆ ಎಂತಿತ್ತು. ಇಬ್ಬರಿಗೂ ಅಕ್ಕಪಕ್ಕದ ಆಸನಗಳನ್ನು ನೀಡಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ರೆಡ್ಡಿ ಮತ್ತು ರಾಮುಲು ಕೈ ಎತ್ತುವ ಮೂಲಕ ಮತ್ತೆ ಹಳೆ ದಿನಗಳನ್ನ ಸ್ಮರಿಸುವಂತೆ ಮಾಡಿದರು. ರಾಮುಲು ನಮ್ಮ ನಡುವೆ ಯಾವುದೋ ಒಂದು ಆ ಕ್ಷಣದಲ್ಲಿ ಆಗಿರುವಂಥ ಒಂದು ಸ್ವಲ್ಪ ವೈಮನಸ್ಸಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ, ಯಾವತ್ತಿಗೂ ಕೂಡ ಇದು ಸ್ನೇಹ ಅನ್ನುವಂಥದ್ದು 40 ವರ್ಷದ ಸ್ನೇಹ ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ. ಜಾತಿನ ಮೀರಿ, ರಾಜಕೀಯನ ಮೀರಿ ಇರುವಂಥ ಸ್ನೇಹ ಇದು. ಸೊ ಒಂದು ಕ್ಷಣ ಒಬ್ಬರನ್ನೊಬ್ಬರು ನೋಡ್ಕೊಂಡಿದ್ದ ತಕ್ಷಣ ಯಾವುದು ಕೂಡ ಹಳೆಯದು ನೆನಪು ಕೂಡ ಆಗಿಲ್ಲ ಸರ್. ಸೊ ಹಾಗಾಗಿ ಇವತ್ತು ನಮ್ಮಿಬ್ಬರ ನಡುವೆ ಇರುವಂಥ ಒಂದು ಪ್ರೀತಿ, ವಾತ್ಸಲ್ಯ, ಒಂದು ಅನುಬಂಧ ಅನ್ನೋದನ್ನು ಸೊ ಅದು ಯಾರಿಂದ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೂರನೆಯವ್ರ ವಿಚಾರದಲ್ಲಿ ಬಂದಿರುವಂಥ ಒಂದು ವೈಮನಸ್ಸು. ಅಂಥ ಒಂದು ಘಟನೆ ಬಿಟ್ಟರೆ ನಮ್ಮಿಬ್ಬರ ನಡುವೆ ಯಾವತ್ತಿಗೂ ಕೂಡ ಏನೂ ಇಲ್ಲ. ಒಬ್ಬರಿಗೊಬ್ಬರು ಪ್ರಾಣ ಕೊಡ್ಕೊಳ್ಳುವಂಥ ಸ್ನೇಹನೇ ಇದೆ. ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಭಾಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರೂ ಕೂಡ ಒಂದು ಬೆಂಚ್ ಮಾರ್ಕ್ ಆಗಬೇಕು. ನಾವೇ ಮೊದಲನೇದು ಪ್ರಾರಂಭ ಮಾಡಿದರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂಥ ವೈಮನಸ್ಸುಗಳು, ಅಲ್ಲಿದ್ದಂಥ ಕಚ್ಚಾಟಗಳು, ಅಲ್ಲಿದ್ದಂಥ ತೊಂದರೆಗಳೆಲ್ಲ ಕೂಡ ಬಗೆಹರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದ್ದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ಸಂತೋಷ ಇದೆ. ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆಯನ್ನು ಇಟ್ಕೊಂಡು ಪಕ್ಷವನ್ನು, ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಸಂತೋಷ. ಇಷ್ಟೆಲ್ಲ ಆದ್ಮೇಲೂ ರಾಮುಲು ಆಡಿದ ಅದೊಂದು ಮಾತು ಇನ್ನು ಮುನಿಸು ತಣ್ಣಗಾಗಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಸಿತು. ಯಾಕಂದ್ರೆ ರೆಡ್ಡಿ ರಾಮುಲು ಒಂದಾದ್ರೆ ಎಲ್ಲ ಒಂದಾದಂತೆ ಅಲ್ಲ, ಯತ್ನಾಳ್, ಅರವಿಂದ್ ಲಿಂಬಾವಳಿ ಒಂದಾಗಬೇಕು ಅಂತ ಹೇಳಿ ಕುತೂಹಲ ಮೂಡಿಸಿದ್ರು. ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂಥದ್ದಲ್ಲ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ನಾಯಕರಾದಂಥ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂಥ ಯತ್ನಾಳವರು, ನಂತರ ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ನಾಯಕರು ಅರವಿಂದ್ ಬೆಲ್ಲದವರು, ಮತ್ತು ನಮ್ಮೆಲ್ಲರೂ ಕೂಡ ಹುಬ್ಳಿ ಧಾರವಾಡದಲ್ಲಿ ಅರವಿಂದ್ ನಿಂಬಾವಳಿಯವರು, ಎಲ್ಲರೂ ಕೂಡ ಸಿದ್ದೇಶಣ್ಣವರು, ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋಂಥ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣವರು, ಜಾರಕಿಹೊಳಿ ಅವರು, ರೇಣುಕಾಚಾರ್ಯ ಎಲ್ಲರೂ ಕೂಡ ಒಂದಾಗಬೇಕನ್ನೋಂಥ ಕಾರಣದಿಂದ ನನ್ನಿಂದಲೇ ಪ್ರಾರಂಭ ಆಗಬೇಕಂದ್ರೆ ನಾನೇ ಪ್ರಾರಂಭ ಮಾಡಿದ್ದೀನಿ. ಇಲ್ಲಿ ಹೀಗೆ ಎಲ್ಲರೂ ಒಂದಾಗಬೇಕು ಅಂತ ರಾಮುಲು ಹೇಳ್ತಿರುವಾಗಲೇ ಅತ್ತ ಬಿಜೆಪಿಯ ರೆಬೆಲ್ಸ್ ತಂಡ ದೆಹಲಿ ಯಾತ್ರೆ ಕೈಗೊಳ್ಳುತ್ತಿದೆ. ಕಳೆದ ವಾರವಷ್ಟೇ ರೇಣುಕಾಚಾರ್ಯ ತಂಡ ದೆಹಲಿಗೆ ಹೋಗಿ ದೂರು ಕೊಟ್ಟು ಬಂದಿತ್ತು. ಇದೀಗ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿ ಪ್ರತ್ಯೇಕ ತಂಡದ ಸದಸ್ಯರು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈ ತಂಡದ ಮುಖ್ಯ ಅಜೆಂಡಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಮುಂದುವರಿಯಬಾರದು ಅನ್ನೋದಾಗಿದೆ. ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳ ಮಾಹಿತಿ ಸಲ್ಲಿಕೆ ನೆಪದಲ್ಲಿ ವಿಜಯೇಂದ್ರ ಬೆಂಬಲಿಗರ ವಿರುದ್ಧ ದೂರು ನೀಡಲು ಈ ತಂಡ ಮುಂದಾಗಿದೆ. ಹೀಗಾಗಿ ಬಿಜೆಪಿಯ ಈ ಬಣ ಬಡಿದಾಟ ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಕೊಪ್ಪಳದಿಂದ ಶಿವಕುಮಾರ್ ಪತ್ತಾರ್ ಜೊತೆ ಹರೀಶ್, TV9 ಬೆಂಗಳೂರು.